ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 11ನೇ ಸಂಧಿ ಸೂಚನೆ. ರಾಜಸೂಯ ಕ್ರತು ಸಮಾಪ್ತಿಯೊಳು ಆ ಜನಾರ್ದನ ಮುಖ್ಯರನು ಯಮರಾಜ ಸುತ ಕಳುಹಿದನು, ಹೊಕ್ಕರು ತಮ್ಮ ನಗರಿಗಳ. ರಾಜಸೂಯ ಯಾಗ ಕೃತು ಸಮಾಪ್ತಿಯಾಗಿರತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತನನ್ನು ಮತ್ತು ಋಷಿಗಳನ್ನು ಅವರವರ ಒಂದು ಸ್ವಸ್ಥಾನಗಳಿಗೆ ಕಳಿಸಿಬಿಟ್ಟಾಗ ಅವರು ತಮ್ಮ ತಮ್ಮ ನಗರಗಳನ್ನು ಹೋಗ್ತಾರೆ. ಜೊತೆಗೆ ಹಸ್ತಿನಾವತಿ ನಗರವನ್ನು ಕೂಡ ಹೊರವಲಯದಲ್ಲಿ ಇದ್ದಿದ್ದು ಯಾಗ ಒಂದು ಶಾಲೆ, ಯಾಗಮಂಟಪ. ಅವನು ಹಸ್ತಿನಾವತಿ ನಗರವನ್ನು ಪ್ರವೇಶ ಮಾಡ್ತಾನೆ ಅಂತಕ್ಕಂಥ ಒಂದು ಸಂಧಿ ಸೂಚನೆ. ಯಾವಾಗ ಕೋಟಿ ಸೂರ್ಯ ಪ್ರಕಾಶಮಾನವಾಗಿರತಕ್ಕಂಥ ಚಕ್ರದಿಂದ ಶಿಶುಪಾಲನ ತಲೆಯನ್ನು ಆಕಾಶಕ್ಕೆ ಹಾರಿಸಿರತಕ್ಕಂಥ ಪರಮಾತ್ಮ ಪಾಂಡವರಿಗೆ ತನ್ನ ಕರುಣಾದೃಷ್ಟಿಯನ್ನು ಬೀರಿದನಂತೆ, ತಕ್ಷಣ ಶಿಶುಪಾಲನ ಮಗನಿಗೆ ಆ ಒಂದು ರಾಜ್ಯದ ರಾಜನಾಗುವಂತೆ ಪಟ್ಟಾಭಿಷೇಕವನ್ನು ಮಾಡಿದನ ವೀರನಾರಾಯಣ ಸ್ವಾಮಿಯಾಗಿರತಕ್ಕಂಥ ಪರಮಾತ್ಮ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ರಣಗಜ ಭಜದ ಗೋಳಾಗೋಳಿ ದಣಿತುದು ಹಂತಿಗಟ್ಟಿತು ಮತ್ತೆ ನೃಪನಿಕರ. ಎರಡೂ ಕಡೆಯಲ್ಲೂ ವಿಚಿತ್ರವಾದ ಸೈನ್ಯ ಇತ್ತು. ಅದು ಈ ಒಂದು ಶಿಶುಪಾಲನ ಶಿರಚ್ಛೇದನದಿಂದ ಯುದ್ಧ ಪರಿಸಮಾಪ್ತಿಯಾಯಿತು. ಹೆಂಗಾಯ್ತಪ್ಪ ಆ ರಥ ಆ ಒಂದು ಯುದ್ಧ ಮುಗಿದ ಮೇಲೆ ಆ ಕ್ರತು ಅಥವಾ ಯಾಗ ಯಾವ ರೀತಿ ಮುಂದುವರಿಯಿತು ಅಂದರೆ, ಶ್ರುತಿ ವಿಧಾನರ ವಿಮಲ ಪೂರ್ಣಾಹುತಿ ಆಗ್ತಾ ಇದೆಯಂತೆ. ಪಾರಾಯಣದ ನಿಗಮ ಪ್ರತತಿಗಳ ಪರಿಪೂತ ಪರಿಮಳಮಯ ದಿಶಾವಲಿಯ. ಏನು ಅಷ್ಟ ದಿಕ್ಕುಗಳಿಗೂ ಘಮ 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 ವಾಸನೆ ಬರ್ತಾ ಇದೆಯಂತೆ, ಪರಿಮಳದ ವಾಸನೆ. ಕೃತು ಸಮಾಪ್ತಿಯಲ್ಲಿ ಅವಭೃತದ ಭೂಪತಿಯ ವಿಮಲ ಸ್ನಾನ ಪುಣ್ಯೋಚಿತದ ಲೋಕುಳಿಯಾಡಿದಣಿದುದು ಲೋಕಸುರನರ. ಕೊನೆ ದಿನ ಅವಭೃತ ಸ್ನಾನ ಮಂಗಳಮಯವಾಗಿರತಕ್ಕಂಥ ಒಂದು ಕಾರ್ಯ. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾದರೂ ಕೂಡ ಕೊನೆಯ ದಿನ ಓಕಳಿ ಅಂತ ಆಗುತ್ತೆ. ಅದು ಆ ಒಂದು ಯಾಗದ ಪರಿಸಮಾಪ್ತಿ ಅಂತಕ್ಕಂಥ ಒಂದು ಗುರುತು. ಏನು ಸುಮ್ಮನೆ ದಿಕ್ತಟ ಎಲ್ಲ ತುಂಬಿಬಿಟ್ಟಿದೆ ಅಂತೆ ಆ ಒಂದು ಓಕುಳಿಯ ಪರಿಮಳದ ಒಂದು ಸುಗಂಧ. ಒಂದು ಕಡೆ ಬಂದಿರತಕ್ಕಂಥವ್ರಿಗೆ ಒಂದು ಉಪಚಾರವನ್ನು ಮಾಡ್ತಾ ದಾನ ದಕ್ಷಿಣಾದಿಗಳಿಂದ ಅವರನ್ನು ಸತ್ಕರಿಸ್ತಾ ಇದ್ದಾರೆ ಪಾಂಡವರೆಲ್ಲರೂ ಕೂಡ. ಏಸು ಲಕ್ಷವದೇಸು ಕೋಟಿಯದೇಸು ನಿರ್ಬುಧವೇಸು ಖರುವದೇಸು ಪದ್ಮದ್ವಿಜರ ಗಣನೆಯ ನರಿಯರಾರಿವರಾರದನು. ಏಸು ಭಕ್ಷೋದರದ ಪರ್ವತ ರಾಶಿ ದಧೀಕೃತ ದುಗ್ಧ ಮಧು ವಾರಾಶಿಯೊಡ್ಡಣೆ ಮೆರೆದು ಇಂದ್ರಪ್ರಸ್ಥನ ಗರಿಯಲಿ. ಏನು ಕೋಟಿಗಟ್ಟಲೆ ಅನ್ನದಾನ ಜನಕ್ಕೆ, ಸುವರ್ಣದಾನ, ಗೋದಾನ ಎಲ್ಲ ನಡೀತಾ ಇದೆಯಂತೆ. ಘೃತ ದುಗ್ಧ ಮಧು, ಮೊಸರು, ಹಾಲು, ತುಪ್ಪ, ಭಕ್ಷ್ಯಭೋಜ್ಯ ಪರಮಾನ್ನ ಅಂತೀವಲ್ಲ, ಆ ರೀತಿ ಅದ್ಭುತವಾಗಿರತಕ್ಕಂಥ ಅನ್ನದಾನ ನಡೀತು. ಎಲ್ಲ ಮುಗಿದ ಮೇಲೆ ಧರ್ಮರಾಜ ಆ ಯಾಗಕ್ಕೆ ಬಂದಿರತಕ್ಕಂಥ ಮುನಿವರಿಯರಿಗೆ ಉದ್ದಕ್ಕೆ ದೀರ್ಘದಂಡ ಪ್ರಣಾಮವನ್ನು ಮಾಡಿದ್ದಾನೆ.
ಅರಸಮೈ ಇಕ್ಕಿದನು ಸನ್ಮುನಿವರ ಸಮಾಜಕ್ಕೆ. ನಿಮ್ಮ ಕೃಪೆಯಲ್ಲಿ ಧರಣಿಪಾಧ್ವರ ಸಿದ್ಧಿಯಾಯಿತು ನಿರಂತರಾಯದಲ್ಲಿ. ಗುರುಗಳೇ, ನಿಮ್ಮ ಒಂದು ಆಶೀರ್ವಾದದಿಂದ ನನ್ನ ಯಜ್ಞ ಪರಿಸಮಾಪ್ತಿಯಾಗಿದೆ. ಕರುಣ ನಿಮ್ಮದು, ನಿಮ್ಮಮಿಗೆ ಸತ್ಕರಿಸಲರಿಯೇನು. ನಿಮ್ಮನ್ನು ಯಾವ ರೀತಿ ಸತ್ಕಾರ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಹೆಚ್ಚು ಕುಂದಿನ ಹುರುಳ ನಿರೀಕ್ಷಿಸಲಾಗದಿಂದನು ಮುನಿದು ಕರೆಯುಗವ. ಏನೋ ದೋಷ ಆಗ್ಬೋದು, ತಪ್ಪಾಗ್ಬೋದು, ವ್ಯತ್ಯಾಸ ಆಗ್ಬೋದು, ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳಿಬಿಟ್ಟು ಅವರಿಗೆ ಕೈಯನ್ನು ಮುಗಿದು ನಮಸ್ಕಾರ ಮಾಡಿ ಹೇಳ್ತಾನಂತೆ, ಅವರುಗಳ ನುಡುವರೆ ಹೊನ್ನು ವಿವಿಧಾಭರಣ ಪಶುಗಳನ್ನದಾಶೀರ್ವಾದ ವಚನದೊಳು ಅವನಿಪನ ಹರಸಿ. ಅವರಿಗೆ ಗೋದಾನ, ಭೂದಾನ, ಸುವರ್ಣದಾನ ಇವೆಲ್ಲ ದಾನಗಳನ್ನು ಕೊಟ್ಟು ಅವರನ್ನು ಉಪಚಾರ ಮಾಡಿದ ಮೇಲೆ ಅವರು ಆಶೀರ್ವಾದ ಮಾಡಿ ಸನ್ನುತರು ತಮ್ಮಾಶ್ರಮಕ್ಕೆ ಸಂಪನ್ನ ಸತ್ಯರು ಮರಳಿದರು. ಪ್ರತಿಪನ್ನ ಯಜ್ಞ ವಿಲಾಸನು ಒಪ್ಪಿದನು ಇಂದ್ರ ವಿಭವದಲ್ಲಿ. ಈ ರೀತಿ ಇಡೀ ಪ್ರಪಂಚಕ್ಕೆ ಆದರ್ಶಪ್ರಾಯನಾಗಿರತಕ್ಕಂಥ ಧರ್ಮರಾಜ ಒಳ್ಳೆಯ ಒಂದು ಪ್ರಕಾಶಮಾನವಾಗಿ ಹೊಳಿತಾ ಇದ್ದನಂತೆ ಯಜ್ಞವನ್ನು ಮುಗಿಸಿಬಿಟ್ಟು. ಆವಾಗ ಶ್ರೀಕೃಷ್ಣ ಏನು ಮಾಡಿದ? ಕರೆಸಿದನು ಹರಿ ಪಾಂಡುಪುತ್ರರ ನರಸಿ ಸಹಿತ ಏಕಾಂತ ಭವನದೊಳು. ಪರಮಾತ್ಮ ಪಾಂಡವರನ್ನ, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ 6 ಜನರನ್ನು ಕರೆಸಿದನಂತೆ ಏಕಾಂತ ಭವನಕ್ಕೆ. ಉರುತರ ಪ್ರೇಮೈಕರಸ ಸಂಸಕ್ತ ವಚನದಲ್ಲಿ ಒಳ್ಳೆ ಹಿತವಚನದಿಂದ ಅವರನ್ನು ಮಾತಾಡಿಸಿದ್ದಾನೆ. ಭರಿತವಾಯಿತೆ ರಾಜಸೂಯಾಧ್ವರ ಸದಾಹುತಿ ತೃಪ್ತ ಮಾಣಾಮರ ಮಹೇಶ್ವರ ವಿಭವ ವಿಳಸಿತ ಪಾಂಡು ಪದವೆಂದ. ಏನಪ್ಪ ಧರ್ಮರಾಜ, ನಿಮಗೆ ತೃಪ್ತಿ ಆಯ್ತಾ? ನಿಮ್ಮ ತಂದೆಗೆ ಮುಕ್ತಿ ಸಿಕ್ಕಿದೆಯಾ ಅಂತ ಕೇಳ್ತಾನಂತೆ. ಎಲ್ಲ ಕಪಟನಾಟಕ ಸೂತ್ರಧಾರಿ ಅವನು. ಹೇಳ್ತಾರಂತೆ, ಧರ್ಮರಾಜ ಹೇಳ್ತಾನೆ, ದೇವನಂಗ್ರಿಯ ಮುಸುಕಿದವು ಮಕುಟಾವಳಿಗಳೈವರ ಸತಿಯ ಸಂಭಾಷಣೆಯ ಮಧುರೋಕ್ತಿರಸದಲ್ಲಿ ನಗುತ ಮನ್ನಿಸಿದ. ಎಲ್ಲರೂ ಕೂಡ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರೆ ಪರಮಾತ್ಮನಿಗೆ ಅವರಿಗೆ ಆಶೀರ್ವಾದವನ್ನು ಮಾಡಿ ಮೇಲೆತ್ತಿತಾನ ಅವ್ರನ್ನೆಲ್ಲ ಭಗವಂತ. ಓ ವಿಧನು ಮುರವೈರಿ ಕಾರುಣ್ಯಾವಲೋಕನದಿಂದ. ಎಷ್ಟೋ ಕರುಣಾಸ್ಪದನಾಗಿರತಕ್ಕಂಥ ಪರಮಾತ್ಮ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ನಿನ್ನವರಾವ ಭವದಲ್ಲಿ ಭಜಿಸಿದರೋ ನಿಷ್ಠೆಯಲಿ ಹರಿಪದವ. ಅದ್ಯಾವ ಜನ್ಮದಲ್ಲಿ 5 ಜನ ಪಾಂಡವರು ಮತ್ತು ದ್ರೌಪದಿ ಪರಮಾತ್ಮನನ್ನು ಹಿಂದಿನ ಜನ್ಮಗಳಲ್ಲಿ ಭಜಿಸಿದ್ರೋ ಏನೋ, ಇಡೀ ಪುಣ್ಯ ಒಂದಾಗಿಬಿಟ್ಟು ಘನೀಭೂತವಾಗಿ ಬಂದು ಇವತ್ತಿನ ದಿನ ಅವರಿಗೆ ಕಾಪಾಡಿದೆ ಕೃಷ್ಣ ರೂಪದಲ್ಲಿ ಅಪ್ಪ ಅಂತ ಹೇಳಿಬಿಟ್ಟು ಜನಮೇಜಯ ರಾಯನಿಗೆ ವೈಶಂಪಾಯ ಮುನೀಂದ್ರರು ಹೇಳ್ತಾ ಇದ್ದಾರಂತೆ. ಹೇಳ್ತಾನೆ ಧರ್ಮರಾಜ, ದೇವಾ ನಿಮ್ಮಡಿ ಅಂಗ್ರಿ ನೆನೆದವಂಗೆ. ದೇವಾ ನಿಮ್ಮಡಿ ಅಂಗ್ರಿ ಕಮಲವನು ನೆನೆದವಂಗೆ ತುಸುವಲ್ಲ. ಅಲ್ಲಪ್ಪ, ಸ್ವಲ್ಪ ಸಿಗುತ್ತೆ ಅಂತ ಹೇಳ್ತಿದೆಯಲ್ಲ, ನಿನ್ನ ಕಾಲಿಗೆ ನಮಸ್ಕಾರ ಮಾಡಿದರೆ ಪುಣ್ಯ ಬರುತ್ತೆ ಅಂತೀಯಲ್ಲ. ಸ್ವಲ್ಪ ಅಲ್ಲ, ವಿರಿಂಚಾದ್ಯ ಅಮರ ಪದವಿದ್ದು ನಿಗಮಿಸಿದ್ದವಲೇ. ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಪದವಿ ಸಿಗುತ್ತೋ ಪರಮಾತ್ಮ ನಿನ್ನನ್ನು ಭಜನೆ ಮಾಡಿದರೆ, ನಿನ್ನನ್ನು ಧ್ಯಾನ ಮಾಡಿದರೆ, ನಿನ್ನನ್ನು ಸ್ಮರಣೆ ಮಾಡಿದರೆ. ಅಂಥದ್ದು ನಾವು ಸಾಕ್ಷಾತ್ ಅಮಳಮೂರ್ತಿ ಸುಧಾಸೇಚನ ಧೂತ ಕಲ್ಮಿಷರಾವುದೈ ಒಪ್ಪನವರಿಗೆ ಶಕ್ರಪದವೆಂದ. ಸುಮ್ಮನೆ ನಿನ್ನನ್ನು ಸ್ಮರಣೆ ಮಾಡಿದರೆ ಇಷ್ಟೆಲ್ಲ ತ್ರಿಮೂರ್ತಿಗಳ ಪದವಿ ಬರುತ್ತೆ ಅಂದರೆ, ನಿನ್ನ ಸಂಪೂರ್ಣ ಕರುಣೆ ನಮ್ಮ ಮೇಲೆ ಆಗಿದೆ ಅಂದರೆ, ಇನ್ನು ನಮ್ಮಪ್ಪನಿಗೆ ದೇವೇಂದ್ರ ಪದವಿಗಳು ಸಿಗೋದು ಯಾವುದು ದೊಡ್ಡದಯ್ಯ. ಅವ ಕೃಷ್ಣ ಹೇಳ್ತಾನಂತೆ, ಅಪ್ಪ ಆಯಿತು, ಎಲ್ಲ ಒಳ್ಳೆಯದಾಯಿತು, ನೀವು ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾಯಿರಿ, ಪರಮಾತ್ಮ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಹಿತವಚನವನ್ನು ಹೇಳ್ತಾನೆ. ಸೋತು ನಡೆಯುವುದು ಹಿರಿಯರಲ್ಲಿ, ಹಿರಿಯರಿಗೆ ನೀವು ಗೌರವವನ್ನು ಕೊಡಬೇಕು. ಸಂಪ್ರೀತಿಯನ್ನು ಸುಜನರಲಿ
ಸುಜನರಲ್ಲಿ ಪ್ರೀತಿಯನ್ನು ತೋರಿಸಬೇಕು. ನಿರ್ಮಲ ನೀತಿಯನ್ನು ಪರಿವಾರ ಪುರಜನ ನಾಡು ಬೀಡಿನಲಿ. ನಿನ್ನ ಪ್ರಜೆಗಳನ್ನು ನೀನು ಮಕ್ಕಳಂತೆ ಕಾಣಬೇಕು. ಖ್ಯಾತಿಯನು ಧರ್ಮದಲ್ಲಿ, ಯಾವಾಗಲೂ ಕೂಡ ಧರ್ಮವನ್ನು ಬಿಡಬೇಡ. ವೈರಿ ಊರಾತದಲ್ಲಿ ಪೌರುಷವನು, ಯುದ್ಧರಂಗದಲ್ಲಿ ನೀನು ಪರಾಕ್ರಮನಾಗಿ ಕೆಲಸವನ್ನು ಮಾಡಬೇಕು. ಅಖಿಳಜ್ಞಾತಿಗಳಲ್ಲಿ ಎಚ್ಚರಿಕೆಯೊಳಗಿಹುದೆಂದು ಎಂದನು ಅಸುರಾರಿ. ಯಾವಾಗಲೂ ಕೂಡ ನೆಂಟರಿಷ್ಟರ ಜೊತೆಗೆ ಎಚ್ಚರಿಕೆಯಿಂದ ಇರಬೇಕಪ್ಪ ಧರ್ಮರಾಜ ಎಂದು ಬುದ್ಧಿ ಹೇಳಿ ಭರ್ತನ ನಂದನನ ಕರೆಸಿದನು. ತಾಯಿ ಸಹಿತೆಂದನವರಿಗೆ ನಯದ ರುಚಿತ ಪ್ರೀತಿ ವಚನದಲ್ಲಿ. ಅಭಿಮನ್ಯುವನ್ನು ಕರೆಸಿದ್ದಾನೆ, ಅವನಿಗೂ ಕೂಡ ಆಶೀರ್ವಾದವನ್ನು ಮಾಡಿ ಬಂದು ಕುಂತಿಗೆ ಸಾರನಗೆ ನುಡಿಯಿಂದ ವಿನಯವ ಮಾಡಿ. ಕುಂತಿದೇವಿಗೆ ನಮಸ್ಕಾರವನ್ನು ಮಾಡಿ ಪಾಂಡವನಂದನರ ಮನ್ನಿಸಿದನು ಅತಿ ಕಾರುಣ್ಯ ಭಾವದಲ್ಲಿ. ಎಲ್ಲ ಪಾಂಡವರನ್ನು ಮನ್ನಿಸಿಬಿಟ್ಟು ಆ ಶುಭಗ್ರಹದುದಯದಲ್ಲಿ ತಿಥಿರಾಶಿ ನಕ್ಷತ್ರಾದಿ ಪುಣ್ಯೋದ್ಭಾ ಸಮಾನ ಮುಹೂರ್ತದಲ್ಲಿ ಸುಸ್ವರ ವಿಳಾಸದಲ್ಲಿ ಭೂಸುರಾಶೀರ್ವಾದದಲ್ಲಿ ಲಕ್ಷ್ಮೀಶ ಪಯಣವ ಮಾಡಿದನು. ಕಟ್ಟಾಸುರದಲೊದಗಿದವು ಘನ ಗಂಭೀರ ಬೇರಿಗಳು. ಒಳ್ಳೆಯ ಒಂದು ಸಮಯವನ್ನು ನೋಡಿಬಿಟ್ಟು ಪರಮಾತ್ಮ ಋಷಿಮುನಿಗಳು ಹೊಗಳ್ತಾ ಇದ್ದಾರೆ. ತನ್ನ ಸ್ವಸ್ಥಾನಕ್ಕೆ ತೆರಳುತ್ತಾ ಇದ್ದಾನಂತೆ. ಹೋದ ಅವನು ಪರಮಾತ್ಮ ಕೃಷ್ಣರಾಯನ ರಥದ ಬಳಸಿ. ಇವರೆಲ್ಲರೂ ಕೂಡ ಪರಮಾತ್ಮನ ಹಿಂದೆ ಹೋಗಿಬಿಟ್ಟು ಪುರವನ್ನು ದಾಟಿಸಿ ಬರೋದಕ್ಕೆ ಇವರೆಲ್ಲ ಹೋಗಿದ್ದಾರೆ. ಅನುದಚನು ತನುಜರು ಸಹಿತ ಕುಂತಿ ತನಯ ದೂರಕ್ಕೆ ಕಳುಹಿ ಮರಳಿದು ಮನೆಗೆ ಬಂದನು. ಕೃಷ್ಣ ವಿರಹದ ವಿಶಾಲ ಖೇದದಲ್ಲಿ ಪರಮಾತ್ಮನನ್ನ ದ್ವಾರಕಾವತಿಗೆ ಕಳುಹಿಸಿ ಪಾಪ ಬೇಜಾರಾಗಿ ಬಂದಿದ್ದಾನಂತೆ ಧರ್ಮರಾಜ. ಭಗವಂತ ಹೋಗ್ಬಿಟ್ನಲ್ಲಪ್ಪ, ಎಂಥ ಪರಿಸ್ಥಿತಿ ಆಯಿತು. ಮುನಿಪ ವೇದವ್ಯಾಸ ಧೌಮ್ಯರನನುಸರಿಸಿದ ಹಿಸುವ ದುಗುಡವನನಿತುವನು ಭಿನ್ನವಿಸಿದನು. ಮಿಡಿದು ಕಂಬನಿಯ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದ್ದವಂತೆ ಪಾಪ. ಧೌಮ್ಯ ಮಹರ್ಷಿಗಳಿಗೆ ಮತ್ತು ವೇದವ್ಯಾಸ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ, ಗುರುಗಳೇ, ಕೃಷ್ಣ ವಿರಹವೇದನೆಯನ್ನು ನನಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ, ಆ ಮುಕಂದನ ನೆನಹು ನಮಗೆ ವಿರಾಮಯವು, ನಿಮಗೆ ವಿರಾಮಯವು, ನೀವಿರಲು ಚಿಂತಾ ವೈಮನಸ್ಯದ ವೇದೆ ಮುರಿದುದು ಸಾಕದಂತಿರಲಿ. ಅಪ್ಪ, ನೀವು 24 ಗಂಟೆ ಪರಮಾತ್ಮನನ್ನು ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದರೆ ಅವನು ನಿಮ್ಮ ಪಕ್ಕದಲ್ಲೇ ಇರ್ತಾನಲ್ಲಯ್ಯ, ಅವನೆಲ್ಲಿಗೆ ಹೋಗ್ತಾನೆ ಅಂದ್ರಂತೆ ವೇದವ್ಯಾಸ ಮಹರ್ಷಿಗಳು. ಈ ಮಹೋತ್ಪಾತ ಪ್ರಬಂಧ ವಿರಾಮ ಕರ್ಮವ ಬೆಸಸಿಯನೇ ನಗುತಾ ಮುನೀಶ್ವರ ನುಡಿದ ನವನೀಪತಿ ಶಿರೋಮಣಿಗೆ. ತಥಾ ನೀನು ಒಂದು 4 ಮಾತು ಬುದ್ಧಿ ಮಾತು ಹೇಳು ಹೋಗು ಅಂತ ಕೇಳ್ತಾರೆ ಗುರುಗಳಿಗೆ. ಆವಾಗ ಹೇಳ್ತಾರಂತೆ ವೇದವ್ಯಾಸ ಮಹರ್ಷಿಗಳು, ಅರಿದಿಹುದು ನೀನಾಪ್ತ ವಚನವ ಮರೆಯದಿರು, ವೇದೋಕ್ತ ಕರ್ಮದ ಹೊರಗೆ ನಿನ್ನದು, ನಿನ್ನ ಹೊದ್ದದು ಕಲುಷ ಕಲಿಮಲದ. ನಿನ್ನ ಆಪ್ತರು ಹೇಳಿರ್ತಕ್ಕಂಥ ಮಾತುಗಳನ್ನು ನೀನು ಕೇಳಬೇಕು. ಅವರ ಒಂದು ಹಿತೋಕ್ತಿಗಳನ್ನು ನೀನು ಮರಿಬಾರದು. ವೇದೋಕ್ತ ಕರ್ಮದ ಹೊರಗೆ ನಿನ್ನದು, ಆಚಾರ ವಿಚಾರಗಳನ್ನು ನೀನು ಮರಿಬೇಡ. ನಿನ್ನ ಹೊತ್ತದು ಕಲುಷ ಕಲಿ ಮಲದ. ಹಿಂಗೆ ನೀನಿದ್ರೆ ನಿನಗೆ ಯಾವ ದೋಷನೂ ಬರಲ್ಲಪ್ಪ. ಕರುಬರಿ ಕೌರವರು, ಈ ಕೌರವರು ಇದಾರಲ್ಲ, ಭಾರಿ ತಾರಾತಿಗಡಿ ನನ್ನ ಮಕ್ಕಳು. ಮಖವಿದು ಮೆರೆದುದದ್ಭುತವಾಗಿ ಕರುಬರಿ ಕೌರವರು. ಅವರಿಗೆ ಹೊಟ್ಟೆ ಕಿಚ್ಚು ಬಿದ್ದುಬಿಟ್ಟಿದೆ ಧರ್ಮರಾಜ. ಯಾಕೆಂದರೆ ಇದು ಯಾಗ ಅದ್ಭುತವಾಗಿ ನಡೀತಲ್ಲ, ಅದೇ ಅವರಿಗೆ ಚಿಂತೆ. ನಿನ್ನನು ಮುರಿಯುವರಲ್ಲದೆ ನಿಮ್ಮವರು ಸೇರಿಸುವರಲ್ಲೆಂದ. ಒಂದಾದರೂ ತಂಟೆ ತೆಗೆದು ನಿನ್ನ ಮನೆ ನಿನಗೆ ತರಲೆ ಮಾಡೋ ತನಕ ಬಿಡಲ್ಲ ಅವರು. ನೀನು ಸುಧಾರಿಸ್ಕೋಬೇಕಷ್ಟೆ. ಅಗ್ನರವದಿರು ನೀರು ನೀವು ನೆರೆ ಸಮ ಸರ್ವಜ್ಞರು. ಅವರ ವಿವೇಕಿಗಳು, ನೀವು ವಿವೇಕಿಗಳು. ಅವಧಿರ ಧರ್ಮನಿಷ್ಠರು ಯಜ್ಞದೀಕ್ಷಿತರಿಂದು, ನೀವು ಸಮಸ್ತ ಜಗ. ಅವರ ಅಧರ್ಮಿಗಳು, ನೀವು ಧರ್ಮಿಗಳು. ಯಜ್ಞರಿಪುಗಳು ನಿಪುಣರಿಗೆ ಅವರ ಯಜ್ಞಕಾರರಿಗಾಚಾರಹೀನರ ಅಭಿಘ್ನಮತವಿದು ತಪ್ಪದೆಂದನು ಮುನಿ ನೃಪಾಲಂಗೆ. ಈ ರೀತಿ ವೇದವ್ಯಾಸ ಮಹರ್ಷಿಗಳು ಆತನಿಗೆ
ನೀತಿ ಮಾತುಗಳನ್ನು ಹೇಳಿಬಿಟ್ಟು ಮನಿಪ ಕಳುಹಿಸಿಕೊಂಡು ಬದರೀವನಕ್ಕೆ ತಿರುಗಿದನು. ಈ ರೀತಿ ವೇದವ್ಯಾಸ ಮಹರ್ಷಿಗಳು ಬದರಿಕಾಶ್ರಮಕ್ಕೆ ಹಿಂದಿರುಗಿದರಾಗಿ ಆಶೀರ್ವಾದವನ್ನು ಮಾಡಿ ಇತ್ತಲು ಜನಪ ಬಂದನು ಬಳಿಕ ಮಯ ನಿರ್ಮಿತ ಮಹಾಸಭೆಗೆ. ಮಯ ನಿರ್ಮಿಸಿರ್ತಕ್ಕಂಥ ಮಹಾಸಭೆಗೆ ಈ ಕಡೆ ಬಂದಿದ್ದಾನಂತೆ ಧರ್ಮರಾಜ. ಮುನಿಗಳುಳಿದವರನು ಮಹೀಸುರ ಜನಸಹಿತ ಭೂಪಾಲ ಶೇಷವನನು ದಯದಿಮಿಗೆ ಸತ್ಕರಿಸಿ ಬೀಳ್ಕೊಟ್ಟನು ಉಚಿತದಲ್ಲಿ. ಉಳಿದಿರತಕ್ಕಂಥ ಋಷಿಗಳನ್ನು ಮುನಿಗಳನ್ನು ಮಹಾತ್ಮರನ್ನು ಕೂಡ ಒಳ್ಳೆಯ ಒಂದು ಉಪಚಾರ ಮಾಡಿ ಅವರನ್ನು ಕಳಿಸಿದ್ದಾನೆ. ಅರಸ ಕೇಳೈ ಕೌರವೇಂದ್ರನ ಕರೆಸಿದನು ದುಶ್ಯಾಸನಾದಿಕ ದುರುಳ ಕೌರವ ಶತಕ ಸಹಿತಲೆ ಸಭೆಗೆ ನಡೆ ತಂದು ಪರಿಭವಕ್ಕೆ ಗುರಿಯಾಗಿ ಹಾಸ್ಯದ ಹರಗಿನಲ್ಲಿ ಹಳುವಾಗಿ ಪಾಂಡವರ ರಸನನು ಬೀಳ್ಕೊಂಡು ಹಸ್ತಿನಪುರಕ್ಕೆ ಹೊರವಂಟ. ಈ ಕಡೆ ದುರ್ಯೋಧನ ಧರ್ಮರಾಜನಿಗೆ ಹೇಳಿ, ಧರ್ಮರಾಜ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಹೋಗ್ಬೇಕಾದ್ರೆ ಹೊಟ್ಟೆಯಲ್ಲಿ ಇಷ್ಟು ದಪ್ಪ ಖಂಡ್ಗ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಹೊಟ್ಟೆ ಕಿಚ್ಚನ್ನು ತುಂಬಿಕೊಂಡು ಅವನು ಹಸ್ತಿನಾವತಿಗೆ ತನ್ನ ತಮ್ಮಂದರ ಸಹಿತ ತನ್ನ ಸೈನ್ಯದ ಸಹಿತ ಅವನು ಹಿಂದಕ್ಕೆ ಹೋಗಿದ್ದಾನೆ. ಭೂಮಿಲಂಬದ ನಿಖಿಳ ಭೂಪಸ್ತೋಮ ಸಹಿತ ಸುಯೋಧನನು ಹೃತ್ತಾಮಸದ ಚಾವಡಿಯ ಜಾಡಿಯ ರೋಷಪಾವಕದ. ಏನು ಹೊಟ್ಟೆಗೆ ಅವನಿಗೆ ದಗದಗದಗದಗ ಹತ್ಕೊಂಡು ಉರಿತಾ ಇದೆ ಅಂತ ಹೊಟ್ಟೆ ಕಿಚ್ಚೋ, ಒಂದು ಕಡೆ ಸಿಟ್ಟು, ಒಂದು ಕಡೆ ಇನ್ನೇನೋ ಅಸಮಾಧಾನ. ಧೂಮ ಮುಖನೈ ತಂದು ಗಜಪುರ ಸೀಮೆಯಲ್ಲಿ ಪಾಳಯವ ಬಿಡಿಸಿದ ವೈಮನಸ್ಯದಲ್ಲಿ ಇರುಳು ಹುಕ್ಕನು ಹಸ್ತಿನಾಪುರ. ಒಂಥರ ಅವಮರ್ಯಾದೆ ಆದಂಗೆ ಆಗಿಬಿಡ್ತವನಿಗೆ. ಎಂಥ ಯಾಗವನ್ನು ಧರ್ಮರಾಜ ಮಾಡಿಬಿಟ್ನಲ್ಲ, ನಾನು ಏನು ಮಾಡಲಿ, ಅಂಥ ಒಂದು ಶಕ್ತಿ ನನಗಿದೆಯಾ ಅಂತ ಹೇಳಿ ಅವನು ಚಿಂತೆ ಮಾಡಿಕೆಂತ ಬೆಳಿಗ್ಗೆ ಸಮಯದಲ್ಲಿ ಹಸ್ತಿನಾಪುರವನ್ನು ಹೊಕ್ಕರೆ ಮರ್ಯಾದೆ ಇರಲ್ಲ ಅಂತ ಹೇಳಿಬಿಟ್ಟು ರಾತ್ರಿ ಸಮಯದಲ್ಲಿ ಅವನು ಹಸ್ತಿನಾಪುರವನ್ನು ಹೋಗ್ತಾನೆ ಅನ್ನತಕ್ಕಂಥ ಒಂದು ಈ ಅದ್ಭುತವಾಗಿರತಕ್ಕಂಥ ಸಂಧಿಯ ಸೂಚನೆಯ ಸಾರಾಂಶ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.